ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋದಾದರೆ ವೀಕ್ಷಕರೇ, ಉಚಿತ ಕೊಡುಗೆಗಳ ವಿರುದ್ಧ ನಿವೃತ್ತ ನ್ಯಾಯಾಧೀಶರೇ ಹೈಕೋರ್ಟ್ ಮೆಟ್ಟಿಲೇರುವಂತಹ ಘಟನೆ ದೆಹಲಿಯಲ್ಲಿ ನಡೆದಿದೆ. ಉಚಿತ ಕೊಡುಗೆಗಳು ಏನು ಸರ್ಕಾರ, ರಾಜಕೀಯ ಪಕ್ಷಗಳು ನಾವು ರಾಜಕೀಯಕ್ಕೆ ಬರಬೇಕು, ನಮ್ಮ ಪಕ್ಷ ಗೆಲ್ಲಬೇಕು ಅಂತ ಯಾರ್ಯಾರು ಪಕ್ಷದ ಪೈಪೋಟಿಗಳಿಂದ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಏನೆಲ್ಲ ಘೋಷಿಸ್ತಿದ್ದಾರೆ, ಇದರ ವಿರುದ್ಧ ದೆಹಲಿಯಲ್ಲಿ ಸ್ವತಃ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳೇ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ಹೈಕೋರ್ಟ್ ಇದನ್ನು ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತೆ ಸೂಚನೆ ಕೊಟ್ಟಿದೆ. ವಿಚಾರ ಏನು? ಇಷ್ಟೇ ವೀಕ್ಷಕರೇ, ಈ ಉಚಿತ ಗ್ಯಾರಂಟಿಗಳಿಂದ ಕೆಲಸ ಮಾಡೋದಕ್ಕೆ ಜನನೇ ಸಿಗ್ತಾ ಇಲ್ಲ. ಯಾಕಂದರೆ ಉಚಿತವಾಗಿ ರೇಷನ್ ಸಿಗ್ತಾ ಇದೆ, ಉಚಿತವಾಗಿ ಹಣ ಸಿಗ್ತಾ ಇದೆ ಸರ್ಕಾರದಿಂದ. ಹಾಗಾಗಿ ಮತ್ತು ಕೆಲಸ ಮಾಡೋದು ಯಾಕೆ ಬೇಕು? ಇದರಿಂದ ಎಲ್ಲರೂ ಕೂಡ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ. ನಾನು ಒಬ್ಬ ರೈತ ಕುಟುಂಬದಿಂದ ಬಂದಂಥವನು. ಹಾಗಾಗಿ ನಮ್ಮಲ್ಲಿ ರೈತರ ಕೆಲಸಕ್ಕೇ ಜನ ಸಿಗ್ತಾ ಇಲ್ಲ. ಈ ರೀತಿಯಾಗಿ ಜನ ನಿರ್ಲಕ್ಷ್ಯ ತೋರಿಸ್ತಿದ್ದಾರೆ. ಒಂದು ರೀತಿ ಮಂದಗತಿ, ಎಲ್ಲರೂ ಕೂಡ ಮಂದ ಅನ್ನೋ ರೀತಿ ಆಗ್ಬಿಟ್ಟಿದ್ದಾರೆ. ಈ ಒಂದು ಗ್ಯಾರಂಟಿಗಳಿಂದ 90 ಪಾಸು ಏನು ಕೆಲಸ ಮಾಡ್ತಾ ಇದ್ದನ್ನು ಪ್ರತಿಪಾದಿಸಿದ್ದಂತಹ ಸುಬ್ರಹ್ಮಣ್ಯ ಸರ್ಕಾರದ ಕಲ್ಯಾಣ ಯೋಜನೆಗಳಿಂದ ಕಾರ್ಮಿಕರು ಊರು ಬಿಟ್ಟು ಸ್ಥಳಾಂತರಗೊಳ್ಳೋದಕ್ಕೂ ಕೂಡ ಹಿಂಜರಿತಿದ್ದಾರೆ. ಅಂದರೆ ಈ ಊರಿಂದ ಮತ್ತೊಂದು ಊರಿಗೆ ಕೆಲಸಕ್ಕೆ ಹೋಗೋದಕ್ಕೂ ಕೂಡ ಅವರು ಭಯ ಬೀಳ್ತಿದ್ದಾರೆ. ಅಯ್ಯೋ ಬಿಡು, ನಮಗೇನು ರೇಷನ್ ಫ್ರೀಯಾಗಿ ಬರುತ್ತೆ, ದುಡ್ಡು ಬರುತ್ತೆ, ಇಷ್ಟೇ ಸಾಕು, ನಾವು ಯಾಕೆ ಪಕ್ಕದ ಊರಿಗೆ ಹೋಗಿ ಕೆಲಸ ಮಾಡಬೇಕು, ಈ ರೀತಿ ಹಿಂಜರಿತಿದ್ದಾರೆ. ಯಾಕಂದರೆ ಹಳ್ಳಿಗಳ ಕಡೆ ಅದು ವಾಸ್ತವ ವೀಕ್ಷಕರೇ. ಈ ಹಳ್ಳಿಲಿ ಇದ್ದರೆ ಮತ್ತೊಂದು ಹಳ್ಳಿಗೆ ಹೋಗಿ ಕೆಲಸ ಮಾಡುವಂಥದ್ದು, ಪಕ್ಕದ ಹಳ್ಳಿಗೆ ಹೋಗಿ ಕೆಲಸ ಮಾಡುವಂಥದ್ದು, ಅದೇ ಹಳ್ಳಿಯಲ್ಲಿ ಕೂಡ ಕೆಲಸ ಮಾಡುವಂಥದ್ದು, ಇದೆಲ್ಲ ನಡೀತಾ ಇರುತ್ತೆ. ಆದರೆ ಈ ಒಂದು ಗ್ಯಾರಂಟಿಗಳಿಂದ ಇದ್ಯಾವುದು ಸಾಧ್ಯ ಆಗ್ತಾ ಇಲ್ಲ ಅಂತ ನ್ಯಾಯಮೂರ್ತಿಗಳು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಎಲ್ಲೋ ಒಂದು ಕಡೆ ಇದು ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಕೆಲವೊಂದಷ್ಟು ಜನಕ್ಕೆ ಇದು ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಷ್ಟು ಜನ ಹಂಗೇನೆ, ಬಿಡು ನಮಗೇನು ಸರ್ಕಾರ ಕೊಡುತ್ತೆ, ಫ್ರೀಯಾಗಿ ಅಕ್ಕಿ ಸಿಗುತ್ತೆ. ಬಟ್ ಎಷ್ಟೋ ನಿಜವಾದ ಬಡವರಿಗೆ ಇದು ಅನುಕೂಲ ಕೂಡ ಆಗ್ತಾಯಿದೆ. ಒಂದು ಕಡೆ ಅನಾನುಕೂಲನೂ ಆಗ್ತಾಯಿದೆ, ಅನುಕೂಲನೂ ಆಗ್ತಾಯಿದೆ. ಇದ್ರ ವಿರುದ್ಧ ನೋಡೋಣ ಈ ಸುಪ್ರೀಂ ಕೋರ್ಟ್ ಯಾವ ತೀರ್ಪನ್ನು ಕೊಡಬಹುದು ಅಂತ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಪಾಸ್. ಮೈಕ್ರೋ ಫೈನಾನ್ಸಿಂದ ಎಷ್ಟೋ ಜನ ಕುಟುಂಬಗಳನ್ನು ಕಳ್ಕೊಂಡು ಊರನ್ನು ತೊರೆದು ಊರಿಂದ ಊರು ಬಿಟ್ಟು ಬಂದಂತಹ ಘಟನೆಗಳೆಲ್ಲ ಆಯಿತು. ಆದಷ್ಟು ಎಷ್ಟೋ ಸಾವು ನೋವುಗಳಾಯಿತು. ಇದೆಲ್ಲದರ ನಂತರ ಸರ್ಕಾರ ಎಚ್ಚೆತ್ಕೊಂಡು ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದೆ. ಈ ಒಂದು ಆಜ್ಞೆ ಏನಿರಬಹುದು ಅಂತ ನಾವು ನೋಡೋದಾದರೆ ವೀಕ್ಷಕರೇ, RBI ನೋಂದಣಿಯಾದಂತಹ ಹಣಕಾಸು ಕಂಪನಿ ಮತ್ತು ಬ್ಯಾಂಕ್ಗಳನ್ನು ಈ ಒಂದು ವ್ಯಾಪ್ತಿಗೆ ತರಬಾರದು. ಅಂದರೆ ಈ ಒಂದು ವ್ಯಾಪ್ತಿ ಏನಿದೆ, ಸುಗ್ರೀವಾಜ್ಞೆ ಅನ್ನೋ ವ್ಯಾಪ್ತಿ, ಅದಕ್ಕೆ ಈ ಒಂದು RBIಯಿಂದ ಏನು ಅಪ್ರೂವಲ್ ಆಗಿರ್ತವೆ ಅದಕ್ಕೆ ಇದು ಅಪ್ಲೈ ಆಗಲ್ಲ. ಯಾಕಂದರೆ ಅವರೆಲ್ಲ ರೀತಿಯಾದಂತಹ ಪ್ರೊಸೀಜರ್ಗಳಿಂದನೇ ಒಂದು ಹಣಕಾಸನ್ನು ವ್ಯವಹಾರ ಮಾಡಿರ್ತಾರೆ. ಹಾಗಾಗಿ ಇದು ವ್ಯಾಪ್ತಿ ಆಗಿರಲ್ಲ. ಮತ್ತು ನೋಂದಣಿಯಾಗಿರುವ ಸಂಸ್ಥೆಗಳಿಗೂ ಕೂಡ ಇದು ಆಗಿರಲ್ಲ. ಮತ್ತು ಪ್ರಾಮಾಣಿಕವಾಗಿ ಸಾಲ ಕೊಟ್ಟವರು ಬಡ್ಡಿ ಸಹಿತವಾಗಿ ಸಾಲ ವಸೂಲಿ ಮಾಡಲು ಮುಂಜಾಗ್ರತೆ ವಹಿಸಬೇಕು. ಯಾರು ಈಗ ಬಡ್ಡಿ ದಂಧೆ ಅಂತ ಅಂದರೆ ಕೆಲವೊಬ್ಬರು 5% ಅಂತೆ, 10% ಅಂತೆ, ಇನ್ನೊಂದಷ್ಟು ಜನ 20% ಬಡ್ಡಿನ ಲೆಕ್ಕವಿಲ್ಲದಂಗೆ ವಸೂಲಿ ಮಾಡ್ತಿದ್ದಾರೆ. ಬಟ್ ಪ್ರಾಮಾಣಿಕವಾಗಿ ಅಂದರೆ ಎಲ್ಲೋ ಒಂದು ಕಡೆ 1%, 2% ಈ ರೀತಿ ಬಡ್ಡಿ ಕೊಟ್ಟಂಥವರು ಪ್ರಾಮಾಣಿಕವಾಗಿ ಸಾಲ ವಸೂಲಿ ಮಾಡುವಂತಹ ಕಾರ್ಯಕ್ಕೆ ಮುಂಜಾಗ್ರತೆಯನ್ನು ವಹಿಸ್ಕೊಂಡು ಅವರು ಸಾಲ ವಸೂಲಿ ಮಾಡಬಹುದು. ಈ ರೀತಿಯಾಗಿ ಒಂದಷ್ಟು ಸೂಚನೆಗಳನ್ನು ಸುಗ್ರೀವಾಜ್ಞೆಯನ್ನು ಕೊಟ್ಟು ಈ ಒಂದು ಸುಗ್ರೀವಾಜ್ಞೆಯನ್ನು ಪಾಸ್ ಮಾಡಿದೆ. ಇನ್ನು ಮುಂದೆ ಆದರೂ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಕಮ್ಮಿ ಆಗುತ್ತಾ ನೋಡೋಣ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಈಗಾಗಲೇ ಏರ್ ಶೋ ನಡೀತಾ ಇದೆ ಯಲಹಂಕದಲ್ಲಿ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇಷ್ಟು ದಿನ ಏನು 3 ದಿನಗಳ ಕಾಲ ವ್ಯವಹಾರ ಒಂದು ವಹಿವಾಟು ಪೂರೈಸಿದ್ದಂತಹ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಅಂತಲೇ ಹೇಳ್ಬೋದು. ಈ ಒಂದು ಏರ್ ಶೋ ನಿನ್ನೆವರೆಗೂ ವ್ಯಾಪಾರ ವಹಿವಾಟಲ್ಲಿ ನಡೀತಾ ಇತ್ತು. ಇಂದು ಮತ್ತು ನಾಳೆ ಈ 2 ದಿನ ಕೂಡ ಒಂದು ಸಾರ್ವಜನಿಕರಿಗೆ ವೈಮಾನಿಕ ಪ್ರದರ್ಶನಕ್ಕೆ ಪ್ರವೇಶ ಇದೆ. ಅಂದರೆ ನಾವೆಲ್ಲರೂ ಕೂಡ ಹೋಗಬಹುದು, ಈ ಒಂದು ಏರ್ ಶೋನ ನೋಡಬಹುದು, ಹೀಗೆ ಇರುತ್ತೆ.
ಇನ್ನು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ, ಮತ್ತು ಮಧ್ಯಾಹ್ನ 2:30ಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಇದಲ್ಲದೆ ವಸ್ತು ಪ್ರದರ್ಶನ ಕೂಡ ಇದೆ. ಬೆಳಗ್ಗೆ 9ರಿಂದ ಸಂಜೆ 5ರಿಂದ 6 ಗಂಟೆವರೆಗೂ ವಸ್ತು ಪ್ರದರ್ಶನ ಇದೆ. ಇನ್ನು ವಸ್ತು ಪ್ರದರ್ಶನಕ್ಕೆ ಹೋಗುವಂಥವರಿಗೆ ಟಿಕೆಟ್ ದರ ಕೂಡ ಇರುತ್ತೆ. ಸಾಮಾನ್ಯರಿಗೆ 1000 ರು ಇರುತ್ತೆ. ಮತ್ತು ವಸ್ತು ಪ್ರದರ್ಶನಕ್ಕೆ ನಾವು ಹೋಗ್ತೀವಿ, ವಸ್ತು ಪ್ರದರ್ಶನವನ್ನು ನೋಡ್ತೀವಿ ಅನ್ನೋದಾದರೆ ಸುಮಾರು 2500 ಟಿಕೆಟ್ ಪ್ರೈಸ್ ಇರುತ್ತೆ. ಇನ್ನು ಉಳಿದಂತೆ ಅಲ್ಲಿ ಆಹಾರ ಆಗಿರಬಹುದು, ನೀರು ಎಲ್ಲವೂ ಕೂಡ ಸಿಗುತ್ತೆ. ಆದರೆ UPI ಅಂದರೆ ಆನ್ಲೈನ್ ಪೇಮೆಂಟ್ ಏನು ಬಿಡುತ್ತೆ, ಅದನ್ನು ಬಿಟ್ಟು ನಾವು ಒಂದಷ್ಟು ಕ್ಯಾಶನ್ನು ಕೈಯಲ್ಲಿ ಇಟ್ಕೊಂಡು ಹೋಗಿರಬೇಕಾಗುತ್ತೆ. ಇನ್ನು ವೀಕ್ಷಕರ, ಈ ಒಂದು ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಇದು ಲೋಹದ ಅಕ್ಕಿ ಅಂತ ನಾವೇನು ಹೇಳ್ತೀವಿ. ಈ ಒಂದು ಲೋಹದ ಅಕ್ಕಿಯನ್ನು ನೋಡುವಂತಹ ಜನಸಾಗರ ಅಂತಲೇ ಹೇಳ್ಬೋದು. ಆ ಒಂದು ಲೋಹದ ಅಕ್ಕಿಯನ್ನು ನೋಡೋಕ್ಕೆ ಬಂದಿದ್ದಂತಹ ಜನಸಾಗರ, ಯಲಹಂಕದ ವಾಯುನೆಲೆಯಲ್ಲಿ ನಡೆದಂತಹ ಈ ಒಂದು ಏಷ್ಯಾದ ದೊಡ್ಡ ವೈಮಾನಿಕ ಪ್ರದರ್ಶನದ ಜನಸಾಗರ ಇದಾಗಿತ್ತು. ಇಂದಿನಿಂದ ಮಾಮೂಲಿ ಸಾರ್ವಜನಿಕರೆಲ್ಲರೂ ಹೋಗಬಹುದು. ಯಾರೆಲ್ಲ ಹೋಗ್ಬೇಕಂತ ಆಸೆ ಇದ್ದೀರಾ ಅವರೆಲ್ಲರೂ ಕೂಡ ಹೋಗಿ ಈ ಒಂದು ವೈಮಾನಿಕ ಪ್ರದರ್ಶನವನ್ನು ನೋಡಿ ಕಣ್ತುಂಬಿಕೊಂಡು ಯಶಸ್ವಿಯಾಗಿಸಿ. ಮತ್ತು ಯಾರೆಲ್ಲ ಹೋಗ್ಬೇಕು ಅಂದ್ಕೊಳ್ತೀರಾ ಅವರು 1ರಿಂದ 2 ಗಂಟೆ ಮುಂಚಿತವಾಗಿ ಮನೆಗಳನ್ನು ಬಿಡಬೇಕಾಗುತ್ತೆ. ಯಾಕಂದರೆ ಆದಷ್ಟು ಟ್ರಾಫಿಕ್ ಜಾಮ್ ಇರೋದ್ರಿಂದ ಒಂದಷ್ಟು 1 ಅವರ್ 2 ಅವರ್ ಮುಂಚೆನೇ ಮನೆ ಬಿಟ್ಟರೆ ನೀವು ಅಂದ್ಕೊಂಡಂತಹ ಸಮಯಕ್ಕೆ ಹೋಗ್ಬೋದು. ನೋಡಿ, ಹೋಗುವಂಥವರು ಇವತ್ತು ಮತ್ತು ನಾಳೆ 2 ದಿನವೂ ಕೂಡ ಸಾರ್ವಜನಿಕ ಪ್ರದರ್ಶನ ಇರುತ್ತೆ. ಆದಷ್ಟು ಹೋಗಿ ಈ ಒಂದು ಪ್ರದರ್ಶನವನ್ನು ನೋಡಿ ಖುಷಿಪಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.